ಯಾಕಪ್ಪ ಏನಾಯಿತು? ಎಷ್ಟು ಅಂತ ಹೊಡಿಯೋದು ನೀರು ಹೊಡೆದು ತೋಟಕ್ಕೆ ಎಷ್ಟು ಹೊಡೆದ್ರು ಗೊಬ್ಬರ ಎಷ್ಟು ಹಾಕಿದ್ರು ಸಾಲ್ತಾನೆ ಇಲ್ಲ. ಯಾಕಾದರೂ ಕೃಷಿ ಮಾಡ್ತೀವಿ ಅಂತ ಅನಿಸ್ತಾ ಇದೆ. ಹೌದೌದು ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ರಾಸಾಯನಿಕಗಳು ಅತಿಯಾದ ಬಳಕೆ ಆಯಿತು, ಪೆಸ್ಟಿಸೈಡ್ಗಳು ಸಿಕ್ಕಾಪಟ್ಟೆ ಹೊಡಿತೀರಾ, ಕಳೆನಾಶಕ ಹೊಡಿತೀರಾ, ಭೂಮಿಲಿರೋ ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತೋದ್ಮೇಲೆ ಇನ್ನು ನೀರು ಎಷ್ಟು ಹೊಡೆದ್ರೂ ಆ ಭೂಮಿಲಿ ಹಿಡ್ಕೊಳ್ಳೋ ತಾಕತ್ತಿರುತ್ತಾ? ಆಮೇಲೆ ಗೊಬ್ಬರ 3 ರೌಂಡ್ ಇತ್ತು, 4 ರೌಂಡ್ ಆಯಿತು, ಈಗ 5 ರೌಂಡಿಗೆ ಬಂದಿದ್ದೀರಾ. ಭೂಮಿಲಿ ತಾಕತ್ತು ಅನ್ನೋದೇ ಇಲ್ಲ. ಯಾರ ಮನೇಲಿ ಹಸುನೂ ಇಲ್ಲ, ಏನೂ ಇಲ್ಲ. ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ಉಪಯೋಗಿಸ್ಕೊಂಡು ಎಷ್ಟು ದಿನ ಕೃಷಿ ಮಾಡೋಕ್ಕಾಗುತ್ತೆ? ಅದು ಅಲ್ಲದೆ ಖರ್ಚು ಎಷ್ಟು ಬರುತ್ತೆ? ಸಾವಯವಕ್ಕೆ ಬನ್ನಿ, ನಿಧಾನಕ್ಕೆ ಅದು ಖರ್ಚು ಕಮ್ಮಿ ಆಗುತ್ತೆ. ಒಂದು 3 ವರ್ಷ 4 ವರ್ಷ ತಡ್ಕೊಳ್ಳೋ ಶಕ್ತಿ ಇದ್ದರೆ ಆಮೇಲೆ ಅದು ತನ್ನಷ್ಟಕ್ಕೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಸಾವಯವ ಮಾಡೋದು ಭಾರಿ ಕಷ್ಟ ಅಲ್ವಾ? ಇಲ್ಲ, ನಾವು ಮಾಡ್ತಿದ್ದೀವಲ್ಲ ಈಗ. ಹೌದಾ? ಹಾಂ, ಬನ್ನಿ. ಇರ್ತಕ್ಕಂಥ ಗಂಜಲ ಮತ್ತು ಸಗಣಿ ಇದನ್ನು ಉಪಯೋಗಿಸ್ಕೊಂಡು ಜೀವಾಮೃತ ಮಾಡಬೇಕು. ಒಂದು 2 kg 3 kg ಮೀನು ತಗೊಂಡ್ರೆ ಸಾವಯವ ಬೆಲ್ಲ, ಇದು ಸೇಮ್ ಅದೇ ಥರ. ಸಿಹಿಯಾದ ಹಣ್ಣುಗಳು ಯಾವ್ದಾದ್ರು ವೇಸ್ಟ್ ಆಗಿದ್ದು ಬಾಳೆಹಣ್ಣು, ಪಪ್ಪಾಯಿ ಇಂಥದಕ್ಕೇನಾದ್ರು 1 kg ಹಣ್ಣಿಗೆ 1 kg ಅಷ್ಟು ಬೆಲ್ಲ. ಇದು ಒಳ್ಳೆ ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಮಲ್ಚಿಂಗ್ ಅಂತ ಹೇಳ್ತೀವಿ. ಸಾವಯವ ಅಂತ ಹೇಳಿದರೆ ಸುಮ್ಮನೆ ಅದು ಅಂಗಡೀಲಿ ಸಿಗೋಂಥ ಪದಾರ್ಥಗಳಲ್ಲ. ಅಂಗಡಿಯಲ್ಲಿ ಸಾವಯವ ಅಂಥೇಳಿ ಅದು ದೊಡ್ಡ ದಂಧೆ ಆಗಿದೆ. ಈಗ ರಾಸಾಯನಿಕ ಥರನೇ ದಂಧೆ ಆಗಿದೆ. ಯಾವುದೋ ಒಂದು 5 ಲೀಟರ್ ಕ್ಯಾನ್ಗಳಿಗೆ 2-2.5 ಸಾವಿರ 3 ಸಾವಿರ ಹೇಳ್ತಾ ಇದ್ದಾರೆ. ಏನು ಈಗ ಸಾವಯವಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಒತ್ತು ಕೊಡ್ತಾ ಇದ್ದಾವೆ ಅಂತ ಗೊತ್ತಾದ ತಕ್ಷಣ ಈ ಮುಂಚೆ ಕೆಮಿಕಲ್ ಕಂಪ್ನಿಗಳೇನಿದ್ದು ಅವರೇ ಜನಗಳನ್ನ ವಾಪಸ್ಸು ಸಾವಯವಕ್ಕೆ ನಮ್ಮದೇ ಪ್ರಾಡಕ್ಟ್ ಇದೆ ಅಂತ. ಸಾವಯವ ಅಂದ್ರೆ ಅದಲ್ಲ. ಹಸು ಕಟ್ಟ ಮನಸ್ಸಿರಬೇಕು ಪ್ರಥಮವಾಗಿ. ಹಸು ಕಟ್ಟಿದ ನಂತರ ಅದ್ರ ಸಿಗ್ತಕ್ಕಂಥ ಗಂಜಲ ಮತ್ತು ಸಗಣಿ ಇದನ್ನು ಉಪಯೋಗಿಸ್ಕೊಂಡು ಜೀವಾಮೃತ ಮಾಡಬೇಕು. ಜೀವಾಮೃತ ಹೇಗೆ ಅಂತ ಹೇಳಿದರೆ, ನಮ್ಮ ತೋಟಗಳಿಗೆ ಎಕರೆಗೆ ಒಂದು 300-400 ಲೀಟ್ರ್ ಹಂಗೆ 15 ದಿವಸಕ್ಕೆ ಆಗಲಿಲ್ವಾ, ತಿಂಗಳಿಗೆ ಒಂದು ಸತಿ ಅಂತೂ ಕೊಡಲೇಬೇಕು. ತಿಂಗಳಿಗೆ ಒಂದು ಸತಿ ಕೊಡ್ತಾ ಬಂದಾಗ ಏನಾಗುತ್ತೆ, ಭೂಮಿಗೆ ಸೂಕ್ಷ್ಮಾಣು ಜೀವಿಗಳು ಮತ್ತೆ ರೀಫಿಲ್ ಆಗ್ತಾ ಬರುತ್ತೆ. ಅದಾದಾಗ ಏನಾಗುತ್ತೆ, ತನ್ನಷ್ಟಕ್ಕೆ ಗಿಡಗಳಿಗೆ ಬೇಕಾದಂಥ NPKಗಳು ಎಲ್ಲವೂ ಸಿಗ್ತಾ ಹೋಗ್ತವೆ. ಅದು ಸಿಗ್ತಾ ಹೋಗುತ್ತೆ. ಆಮೇಲೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೆ ನಿಮಗೆ ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಅದರದ್ದು ಖರ್ಚು ಕಮ್ಮಿ ಆಗುತ್ತೆ. ಆಮೇಲೆ ಸಾವಯವದಲ್ಲೇ ನಾವು ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಿಮಗೆ ಹಸುಗಳ ಮನೇಲಿ ಇತ್ತು ಅಂತ ಹೇಳಿದರೆ ಇದಕ್ಕೆ ಖರ್ಚು ಅಂತ ಹೇಳಿದರೆ ಒಂದು ಹುರುಳಿ ಅಥವಾ ಕಡಲೆ ಹಿಟ್ಟು, ಹುರುಳಿ ಹಿಟ್ಟು ಇಂಥದ್ದೇನಾದ್ರು ಒಂದು ಬೇಕಾಗುತ್ತೆ. ಆಮೇಲೆ ಬೆಲ್ಲ ಹೊರಗಡೆಯಿಂದ ತರ್ತಕ್ಕಂಥದ್ದು ಅಂತ ಹೇಳಿದರೆ. ಇದು ಜೀವಾಮೃತ ಮಾಡೋ ರೀತಿ ಹೇಗೆ ಅಂತ ಹೇಳಿದರೆ, 200 ಲೀಟ್ರ್ ಬ್ಯಾರಲ್ ತಗೊಂಡ್ರೆ 200 ಲೀಟ್ರ್ ನೀರಿಗೆ 10 kg ಸಗಣಿ, 10 ಲೀಟ್ರ್ ಗೋಮೂತ್ರ, 2 kg ದ್ವಿದಳ ಧಾನ್ಯದ ಹಿಟ್ಟು, ಹುರುಳಿ ಆಗ್ಬೋದು ಅಥವಾ ಕಡಲೆ ಹಿಟ್ಟು ಆಗ್ಬೋದು ಯಾವ್ದಾದ್ರು, ಆಮೇಲೆ 2 kg ಸಾವಯವ ಬೆಲ್ಲ. ಸಾವಯವ ಬೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಈಗ ಅಂಗಡಿಲೆಲ್ಲ ಸಿಗ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಎಲ್ಲ ಕೆಮಿಕಲ್ ಬೆಲ್ಲನ ಹಾಕೋದ್ರಿಂದ ಅದರಲ್ಲಿ ಯಾವುದೇ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗಲ್ಲ. ಸುಮ್ಮನೆ ನಾನು ಏನೋ ಒಂದು ಮಾಡಿದೆ ಕೊಟ್ಟೆ ಗಿಡ ಚೆನ್ನಾಗಾಗಲಿಲ್ಲ ಅಂತ ಹೇಳೋದಲ್ಲ. ಬೆಲ್ಲನೂ ನಾವು ಹುಡುಕ್ಬೇಕಾಗುತ್ತೆ. ನಾವು ಎಲ್ಲೋ ಅಂಗಡಿಲಿ ತಂದ್ಕೊಂಡು ಇಲ್ಲೆಲ್ಲ ಮಾಡೋಕ್ಕೆ ಹೋದ್ರೆ ಅದು ಸಾವಯವ ಆಗೋದೇ ಇಲ್ಲ ಅದು. ಯಾಕೆಂದರೆ ಬೆಲ್ಲಗಳು ಕಂಪ್ಲೀಟ್ ಈಗಂತೂ ಬೆಲ್ಲ ಅನ್ನೋದು ಒಂದು ದೊಡ್ಡ ದಂಧೆ ಆಗಿದೆ. ಸಾವಯವದಲ್ಲಿ ಬೆಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡು ಅದರಲ್ಲಿ ತುಂಬ ಜನ ಟೊಪ್ಪಿ ಹಾಕೋರೆ ಜಾಸ್ತಿ ಆಗ್ತಿದ್ದಾರೆ. ಹಾಗಾಗಿ ಈಗ ಸಾವಯವದಲ್ಲಿ ಮಾಡ್ತವಂಥವ್ರು ಸುಮಾರು ಜನ ಇದ್ದಾರೆ ಮಂಡ್ಯ ಕಡೆ ಎಲ್ಲ. ಅವರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿಂದನೇ ಬೆಲ್ಲ ತರಿಸಿ ಮಾಡೋದು. ಆಮೇಲೆ ವಧುವಿನ ಮಣ್ಣು ಈ ಥರ ಯಾವುದು ಕೆಮಿಕಲ್ ಹಾಕ್ತಾ ಇರ್ತಕ್ಕಂಥದ್ದು ಒಂದು ಹಿಡಿ ಅಥವಾ ಒಂದು ಅರ್ಧ kg ಅಷ್ಟು ಮಣ್ಣು. ನಮ್ಮದು ಇದು 600 ಲೀಟ್ರಿಂದ 800 ಲೀಟ್ರ್ ಕೆಪಾಸಿಟಿ ಇದೆ. ನಾವು ಇದಕ್ಕೆ ಒಂದು ಸತಿ ಮಾಡೋದಾದರೆ 600 ಲೀಟ್ರ್ ಮಾಡ್ತೀನಿ. 1 ಎಕರೆಗೆ 1 ತಿಂಗಳಿಗೆ ಒಂದು ಸತಿ ಕೊಡೋದು 600 ಲೀಟ್ರು. 600 ಲೀಟ್ರಿಗೆ 30 kg ಸಗಣಿ, 30 ಲೀಟ್ರ್ ಗಂಜಲ, 6 kg ದ್ವಿದಳ ಧಾನ್ಯದ ಹಿಟ್ಟು, ಆಮೇಲೆ 6 kg ಬೆಲ್ಲ, ಆಮೇಲೆ ಒಂದು ಅರ್ಧ-ಮುಕ್ಕಾಲು kg ಅಷ್ಟು ಬದುವಿನ ಮಣ್ಣು ಹಾಕಿಬಿಟ್ಟು ಇದನ್ನು ಹೇಗೆ ಅಂತೇಳಿದರೆ ಕ್ಲಾಕ್ ವೈಸು ಈ ಥರನೇ ತಿರುಗಿಸ್ಬೇಕು. ಬೆಳಿಗ್ಗೆ ಮತ್ತು ಸಂಜೆ 2 ಟೈಮು ತಿರುಗಿಸ್ಬೇಕು. ಇದನ್ನು ತಿರುಗಿಸಿದ ನಂತರ 7-8 ದಿವಸಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ ಕೊಡೋಕ್ಕೆ. 10-11 ದಿವಸದ ಒಳಗೆ, 8 ದಿವಸದ ನಂತರ 11 ದಿವಸದ ಒಳಗೆ, ಅಷ್ಟರೊಳಗೆ ಇದನ್ನು ತೋಟಕ್ಕೆ ಕೊಟ್ಟು ಬಿಡಬೇಕು. ಕೊಡ್ತಕ್ಕಂಥದ್ದು ಏನಾಗ್ತಿದೆ ಅಂತ ಹೇಳಿದರೆ, ಎಷ್ಟೋ ಜನ ಇದನ್ನು ಹೊತ್ಕೊಂಡು ಹೋಗಿ ಹುಯ್ಯೋದು. ನಾವೀಗ ಇಲ್ಲಿ ರೆಡಿ ಮಾಡ್ತೀವಿ, ಇಲ್ಲಿಂದ ಬಕೆಟಲ್ಲಿ ತೊಗೊಂಡೋಗಿ ಗಿಡಕ್ಕೆ ಕುಯ್ಯೋದು. ನಾವು ಮಾಡ್ತಿರೋದು ಹೇಗೆ ಅಂತೇಳಿದರೆ, ಈಗ ನಮ್ಮದು ಜೀವಾಮೃತ ರೆಡಿ ಆಗುತ್ತೆ 10 ದಿವಸಕ್ಕೆ, 8-9 ದಿವಸಕ್ಕೆ ರೆಡಿ ಆಗುತ್ತೆ. ರೆಡಿಯಾದ ನಂತರ ಈ ಗೇಟ್ ವಾಲ್ ಆನ್ ಮಾಡಿದರೆ ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಫುಲ್ ಫಿಲ್ಟ್ರ್ ಆಗಿಬಿಟ್ಟು ಕೆಳಗಡೆಗೆ ಹೋಗಿ ಶೇಖರಣೆ ಆಗುತ್ತೆ. ಇದರಲ್ಲಿ ಏನೇನು ಶೇಖರಣೆ ಅಂತೇಳಿದರೆ, ನಮ್ಮದು ಹಟ್ಟಿ ತೊಳೆದ ನೀರು ದಿನ ಬಂದು ಇಲ್ಲಿ ಮುಖಾಂತರ ಇದರಲ್ಲೇ ಸ್ಟೋರ್ ಆಗಿರುತ್ತೆ.
ಆಮೇಲೆ ಜೀವಾಮೃತ ಎಲ್ಲ ರೆಡಿಯಾಗಿದ್ದು ಇದಕ್ಕೆ ಸ್ಟೋರ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದು ನಮ್ಮದು ಸ್ಲರಿ ಟ್ಯಾಂಕು, ಗೋಬರ್ ಗ್ಯಾಸ್ ಸ್ಲರಿ ಇದನ್ನು ನೋಡಿ, ಇದನ್ನು ಒಂದು ಸ್ವಲ್ಪ ಒಂದು 2-3 ದಿವಸ ತನಕ ಸ್ಟಾಕ್ ಮಾಡಿದರೆ ನಮಗೆ ಅದರಲ್ಲಿ ತಿಳಿ ನೀರು ಈ ಥರ ಇಲ್ಲಿ ಬರುತ್ತೆ. ಅದನ್ನು ಒಂದು ಸ್ವಲ್ಪ ಫಿಲ್ಟ್ರ್ ಮಾಡಿಬಿಟ್ಟು ಅದು ಈ ಥರ ಹೋಗುತ್ತೆ, ಈ ಥರ ತಿಳಿ ಇರುತ್ತೆ. ಹೇಗೆ ಅಂತೇಳಿ 100% ನಮ್ಮದು ಗೋಬರ್ ಗ್ಯಾಸ್ ಸ್ಲರಿ ಸಿಗಲ್ಲ, ಆದರೆ ಒಂದು 30-40% ಸಿಗುತ್ತೆ. ಸಿಕ್ಕಿದ್ದು ಇದು ಫುಲ್ ಆದ ನಂತರ ಏನು ಮಾಡ್ತೀವಿ ಅಂತ ಹೇಳಿದರೆ ಗೊಬ್ಬರ ಮಾಡೋದಕ್ಕೆ ಈ ಸ್ಲರಿನ ಉಪಯೋಗಿಸ್ತೀವಿ. ಒಂದು 5-6 ದಿವಸ ಸ್ಟಾಕ್ ಮಾಡ್ತೀವಿ, ತಿಳಿ ನೀರು ಬರುತ್ತೆ. ಆ ತಿಳಿ ನೀರು ಇಲ್ಲಿ ಫಿಲ್ಟರ್ ಆಗಿಬಿಟ್ಟು ಅದಕ್ಕೆ ಹೋಗಿ ಶೇಖರಣೆ ಆಗುತ್ತೆ. ಅದು ಜೀವಾಮೃತ, ಹಟ್ಟಿ ತೊಳೆದ ನೀರು ಎಲ್ಲದೂ ಸೇರಿಬಿಟ್ಟು ನಾವು ಈ ಪವರ್ ಸ್ಪ್ರೇಯರ್ ಮುಖಾಂತರನೇ ನಾವು ಸ್ಪ್ರೇ ಮಾಡೋದು ತೋಟಕ್ಕೆ. ಯಾಕೆ ಅಂತ ಹೇಳಿದರೆ ನಾವು ಶ್ರಮ ಯಾವಾಗ ಕಮ್ಮಿ ಮಾಡ್ಕೊಂಡಾಗ ಮಾತ್ರ ಸಾವಯವ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಶ್ರಮ ಜಾಸ್ತಿ ಆದಾಗ ನಾವು ದಿನ ಹೊತ್ಕೊಂಡು 10 ದಿವಸಕ್ಕೆ 15 ದಿವಸಕ್ಕೆ ಇಲ್ಲ ತಿಂಗಳಿಗೆ ಒಂದು ಸತಿ ಜೀವಾಮೃತ ಹಾಕಬೇಕು ಅಂತೇಳಿ ಒಂದು 2 ಎಕರೆ 3 ಎಕರೆ ಜಮೀನಿಗೆ ಒಂದು ಕಡೆ ಮಾಡ್ಕೊಂಡು ಅಲ್ಲಿಂದ ಹೊತ್ಕೊಂಡೋಗಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆಳುಗಳು ಸಿಗಲ್ಲ, ಮನೆಯವರು ಅಷ್ಟೆಲ್ಲ ಕೆಲಸ ಮಾಡೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಈಗ. ಹಾಗಾಗಿ ನಾನು ಆದಷ್ಟು ಇದನ್ನು ಸುಲಭ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಪವರ್ ಸ್ಪ್ರೇಯರ್ ಮಾಡ್ಕೊಂಡಿದ್ದೀವಿ. ಪವರ್ ಸ್ಪ್ರೇಯರಿಗೆ ಈ ಥರ ಫಿಲ್ಟ್ರು, ಈ ಫಿಲ್ಟ್ರಿಗೆ ಒಳಗಡೆಗೆ ಈ ಪೈಪು ಬರುತ್ತೆ ಇದ್ರದ್ದು. ಈ ಪೈಪನ್ನು ಇದ್ರೊಳಗೆ ಹಾಕಿಬಿಟ್ಟು ಇದನ್ನು ಈ ಎಲ್ಲ ರೆಡಿಯಾಗಿರ್ತಕ್ಕಂಥ ಜೀವಾಮೃತ ಈ ತೊಟ್ಟಿ ಒಳಗೆ ಹಾಕ್ತೀವಿ. ಇದನ್ನು ಅಲ್ಲಿ ನಂತರ ಏನಾಗುತ್ತೆ, ನಾವು ಸ್ಟಾರ್ಟ್ ಮಾಡ್ಕೊಂಡು ಇಡೀ ತೋಟಕ್ಕೆ ಸ್ಪ್ರೇನೇ ಮಾಡೋದು ತಿಂಗಳಿಗೆ ಒಂದು ಸತಿ. ಸದ್ಯದ ಮಟ್ಟಿಗೆ ತಿಂಗಳಿಗೆ ಒಂದು ಸತಿ ನಾನೂ ಮಾಡ್ತಿಲ್ಲ, ಸ್ವಲ್ಪ ಮಧ್ಯ ಗ್ಯಾಪ್ ಆಗ್ತಾಯಿದೆ. ಈಗ ನೆಕ್ಸ್ಟ್ ಏನಂತೇಳಿದರೆ ಕಂಪ್ಲೀಟು ತೋಟಕ್ಕೆಲ್ಲ ಡೆಡ್ಲೈನ್ ಮಾಡಿಬಿಟ್ಟು ಡೆಡ್ಲೈನಿಗೆ ಈ ಜೀವಾಮೃತನ ಕೊಡೋದು. ನೀರಿನೊಟ್ಟಿಗೆ ಬೋರ್ ನೀರು ಸ್ಟಾರ್ಟ್ ಮಾಡಿದಾಗ ಆ ನೀರಿನೊಟ್ಟಿಗೆ ಜೀವಾಮೃತನೂ ಸೇರಿಬಿಟ್ಟು ಒಟ್ಟಿಗೆ ಸ್ಪ್ರೇ ಆಗಬೇಕು. ಆವಾಗ ಹೇಗೆ ಅಂತ ಹೇಳಿದರೆ ನಮಗೆ ಈ ತಿಂಗಳಿಗೆ ಒಂದು ಸತಿ ಸ್ಪ್ರೇ ಮಾಡ್ತಿರೋ ಕೆಲಸನೂ ಇರಲ್ಲ. ನಮಗೆ ತೋಟಕ್ಕೆ ನೀರು ಹೊಡಿಯೋತ್ತಿಗೆ ಅದರೊಟ್ಟಿಗೆ ಜೀವಾಮೃತ ಹೋಗುತ್ತೆ. ತಿಂಗಳಿಗೆ ಒಂದು ಸತಿ ಸ್ವಲ್ಪ ಮಟ್ಟಿಗೆ ತೇವನೂ ಮಾಡ್ದಂಗೆ ಆಗುತ್ತೆ ಭೂಮಿನ, ಅದರೊಟ್ಟಿಗೆ ಜೀವಾಮೃತನೂ ಎಲ್ಲ ಹೋಗುತ್ತೆ. ಅದ್ರ ಒಟ್ಟೊಟ್ಟಿಗೆ ನಾವು ಬರೀ ಜೀವಾಮೃತ ಒಂದು ಕೊಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಗಿಡಗಳಿಗೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು NPKನೂ ನಾವು ರೆಡಿ ಮಾಡ್ತಾಯಿದ್ದೀವಿ. ಇದು ನಾವು ನೈಟ್ರೋಜನ್ನಿಗೆ ಮಾಡ್ತಕ್ಕಂಥದ್ದು. ಏನರಲ್ಲಿ ಅಂತೇಳಿದರೆ ಮೀನಿನಲ್ಲಿ ಮಾಡಿರೋದು ಇದು. ಮೀನಲ್ಲಿ ಹೆಂಗೆ ಅಂತೇಳಿದರೆ ಒಂದು 2 kg 3 kg ಮೀನು ತಗೊಂಡ್ರೆ ಸಾವಯವ ಬೆಲ್ಲ, ಇದೂ ಸೇಮ್ ಅದೇ ಥರ ಸಾವಯವ ಬೆಲ್ಲ 2 kg ಮೀನು ತಗೊಂಡ್ರೆ 2 kg ಬೆಲ್ಲ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ 3 ತಿಂಗಳು ಇಟ್ಟರೆ ಇದು ಪೂರಾ ಕೊಳತು. ನಿಮಗೆ ಮೀನು ಅಂದ ತಕ್ಷಣ ವಾಸನೆ ಬರುತ್ತೆ ಅಂತ ಅನ್ನಿಸ್ಬೋದು, ಯಾವುದೇ ಕಾರಣಕ್ಕೂ ಇದು ಚೂರು ಸ್ಮೆಲ್ ಇರಲ್ಲ. ಒಂದು 10-15 ದಿವಸ ಆದ ತಕ್ಷಣ ನಿಮಗೆ ಬೆಲ್ಲ ಥರ ಬರುತ್ತೆ. ಇಲ್ಲ 3 ತಿಂಗಳು ಕರಿಗೆಲ್ಲ ಆದ ನಂತರ ಜೇನುತುಪ್ಪದ ಥರ ಮಂದ ಬಂದಿರುತ್ತೆ. ಆಮೇಲೆ ಸ್ಮೆಲ್ ಯಾವುದೇ ಕಾರಣಕ್ಕೂ ಒಂದು ಚೂರು ಸ್ಮೆಲ್ ಇರಲ್ಲ. ಇದು ಮೀನಿಂದು ಅಂತ ಏನೂ ಗೊತ್ತೇ ಆಗಲ್ಲ. ಮೂಸಿನೇ ನೋಡಿ ನೀವು, ಏನು ಸ್ಮೆಲ್ ಬರ್ತಾ ಇದೆ? ಏನು ಸ್ಮೆಲ್ಲೇ ಬರ್ತಾ ಇಲ್ಲ. ಏನು ಬೆಲ್ಲದ ಬೆಲ್ಲದ ಸ್ಮೆಲ್ ಬರ್ತಾ ಇದೆ ಅಷ್ಟೇ. ವೇಸ್ಟ್ ಮೀನಲ್ಲೂ ಮಾಡ್ಬೋದು, ಇದನ್ನ ವೇಸ್ಟಲ್ಲೂ ಮಾಡ್ಬೋದು. ಆದರೆ ನಾವು ಸ್ವಲ್ಪ ಇದ್ದಿದ್ರಲ್ಲಿ ಸ್ವಲ್ಪ ಒಳ್ಳೇದು ದುಡ್ಡಿಗೆ ತಂದಿರೋದು. ವೇಸ್ಟ್ ಮೀನಾದರೆ ಫ್ರೀನೇ ಸಿಗುತ್ತೆ, ಅದನ್ನು ಮಾಡ್ಬೋದು. ವೇಸ್ಟ್ ಮೀನಾದರೆ ಒಂದು ಬ್ಯಾರ್ಲಿಗೆ ಒಂದು 20 kg ಅಷ್ಟು ಮೀನು, ಆಮೇಲೆ ವೇಸ್ಟ್ ಡಿಕಂಪೋಸರು ಹಾಕೋಬೋದು ಅಥವಾ ನೀರೇ ಹಾಕಿದ್ರೂ ಆಗುತ್ತೆ. 180 ಲೀಟ್ರ್ ನೀರು ಹಾಕಿಬಿಟ್ಟು ಒಂದು 20 kg ಫಿಶ್ ವೇಸ್ಟು, ಯಾವುದೇ ದುಡ್ಡು ಕೊಡ್ದಲ್ಲೇ ಫ್ರೀ ತಗೊಂಬಂದು ಫಿಶ್ ವೇಸ್ಟನ್ನು ಹಾಕಿಬಿಟ್ಟು ಒಂದು 20 kg ಬೆಲ್ಲ ಅದನ್ನು ಹಾಕಿದರೆ 15-20 ದಿವಸಕ್ಕೆ ಅದು ರೆಡಿ ಆಗುತ್ತೆ. ಅದು ಸೇಮ್ ಇದೇ ಥರ ನೀವು ಭೂಮಿಗೆ ತಗೊಂಡೋಗಿ ಗಿಡಗಳ ಬುಡಕ್ಕೂ ಹಾಕ್ಬೋದು ಅಥವಾ ಸ್ಪ್ರೇನೂ ಮಾಡ್ಬೋದು. ಅದು ಹೇಗೆ ಅಂತ ಹೇಳಿದರೆ 200 ಲೀಟ್ರಿಗೆ ಒಂದು 5-6 ಲೀಟ್ರ್ ಹಾಕೊಂಡ್ರೆ ಸಾಕು. ಅದುವೇ ಇದು ನಿಮಗೆ 1 ಲೀಟ್ರಿಗೆ 3-4 ml, 1 ಲೀಟ್ರ್ ನೀರಿಗೆ 3-4 ml ಹಾಕ್ಕೊಂಡು ಸ್ಪ್ರೇ ಮಾಡಿದರೆ ಒಳ್ಳೆ ನೈಟ್ರೋಜನ್, ಏನು ಯೂರಿಯಾ ಅಂತ ಹೇಳ್ತಾರೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿರುತ್ತೆ. ಇದನ್ನು ಕೊಡ್ತಾಯಿದ್ದೀವಿ. ಆಮೇಲೆ ಇದು ನಾನು ಮಾಡ್ತಾ ಇರೋದು ಈ ಸಿಹಿಯಾದ ಹಣ್ಣುಗಳು, ಯಾವ್ದಾದ್ರು ವೇಸ್ಟ್ ಆಗಿದ್ದು ಬಾಳೆಹಣ್ಣು, ಪಪ್ಪಾಯಿ ಇಂಥದಕ್ಕೇನಾದ್ರು 1 kg ಹಣ್ಣಿಗೆ 1 kg ಅಷ್ಟು ಬೆಲ್ಲ ಕೊಡೋಕ್ಕ ಅಲ್ಲ ನಾವು ಗಿಡಕ್ಕೆ ಕೊಡೋದು. ಇದು ಅಷ್ಟೇ, ಇದನ್ನು ಮಿಕ್ಸ್ ಮಾಡಿ ಇಟ್ಟರೆ ಒಂದು ತಿಂಗಳಷ್ಟೊತ್ತಿಗೆ ರೆಡಿ ಆಗುತ್ತೆ. ಅದನ್ನು ಎಲ್ಲ ನೀರಿನೊಟ್ಟಿಗೆ ಮಿಕ್ಸ್ ಮಾಡೋದು, ಸ್ಪ್ರೇನೇ ಕೊಡೋದು. ಆಮೇಲೆ ನಿಮಗೆ ಪೊಟ್ಯಾಶಿಗೂ ಮಾಡ್ಕೋಬೋದು. ಪೊಟ್ಯಾಶಿಗೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಈ ಇದರಲ್ಲಿದೆ, ಈ ಪೊಟ್ಯಾಶಿಗೆ ಬಾಳೆಹಣ್ಣಿಂದು ಬಾಳೆ ಗೊನೆ ಬರುತ್ತಲ್ಲ, ಗೊನೆದು ಮೂತಿ 1 kg ಬಾಳೆ ಮೂತಿಗೆ 1 kg ಬೆಲ್ಲ ಹಾಕಿ ಇಟ್ಟುಬಿಟ್ರೆ ಒಂದು 20-25 ದಿವಸಕ್ಕೆ ಅದು ಫುಲ್ ಕರಗುತ್ತೆ. ಕರಗಿ ಒಳ್ಳೆ ನೀರು ಈ ಥರ ನೀರು ಬಂದಿರುತ್ತೆ. ಈ ಥರ ಸೋಸಿ ಇಟ್ಕೊಂಡ್ಬಿಟ್ರೆ ಇದೊಂದು 6 ತಿಂಗಳು ವರ್ಷದ ತನಕನೂ ಇಟ್ಕೋಬೋದು. ಇದನ್ನು
ಇದು ಸೇಮ್ ನಿಮಗೆ 1 ಲೀಟ್ರ್ ನೀರಿಗೆ ಒಂದು 3 ರಿಂದ 4 ml ಹಾಕ್ಕೊಂಡು ಕೊಡೋದು. ನೈಟ್ರೋಜನ್ ಆಯಿತು, ಪೊಟ್ಯಾಷಿಗೆ ಆಯಿತು. ಇನ್ನು ಫಾಸ್ಫರಸ್ಸಿಗೆ ಒಳ್ಳೆ ರಾಕ್ ಫಾಸ್ಫೇಟ್ ತಂದು ಅದನ್ನು ಮಾಡ್ಕೋಬೋದು. ಇಲ್ಲ ಅಂತೇಳಿದರೆ ಜೀವಾಮೃತದಲ್ಲಿ ಎಲ್ಲದೂ ಇರುತ್ತೆ, ಆದರೆ ಏನು ಅಂತೇಳಿದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಅಷ್ಟೇ. ಅದರಲ್ಲಿ ತಿಂಗಳಿಗೆ ಒಂದು 300-400 ಲೀಟ್ರ್ ಕೊಡ್ತಾ ಹೋದರೆ ಒಂದು 3 ವರ್ಷನಾದ್ರೂ ಬೇಕೇ ಬೇಕು ಇದಾಗೋಕ್ಕೆ. ಇನ್ನೊಂದಿದೆ, ಒಳ್ಳೆ ಗ್ರೋತ್ ಪ್ರಮೋಟರ್ ಅದು. ಅದಕ್ಕೂ ಅಷ್ಟೇ ಏನೂ ಖರ್ಚಿಲ್ಲ. ಅದನ್ನು ನೀವು ಹಸು ಸಾಕಿದರೆ ಹಸುನೊಟ್ಟಿಗೆ ಸಿಕ್ಕಂಥದ್ದು ಅದುವೇ. ಅದನ್ನು ಸ್ವಲ್ಪ ದೂರದಲ್ಲಿ ಮಾಡಿಟ್ಟಿದ್ದೀವಿ, ಯಾಕೆ ಅಂತೇಳಿದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ. ಇದು ಹಸುವಿಂದು ಕರು ಹಾಕತಿಗೆ ಬರ್ತಕ್ಕಂಥ ಮಾಸ ಅಥವಾ ಕಸ ಅಂತಾರೆ, ಮಾಸ ಅಂತಾರೆ. ಇದು ಒಂದು ಹಸು ಒಂದು 3 ತಿಂಗಳ ಕೆಳಗೆ ಕರು ಹಾಕಿದಾಗ ಮಾಡಿದ್ದೆ. ಅದು ಒಂದು 2 kg ಕಸ ಇತ್ತು. 2 kg ಹಾಕಿಬಿಟ್ಟು ಒಂದು 2 kg ಬೆಲ್ಲ, ಅದಕ್ಕೆ ಒಂದು 2 ದಿವಸ ಬಿಟ್ಬಿಟ್ಟು ಒಂದು 2 ಲೀಟ್ರಷ್ಟು ಗಂಜಲ, ಒಂದು 2 ದಿವಸ ಬಿಟ್ಟು ಮತ್ತೆ 2 ಲೀಟ್ರು ಮಜ್ಜಿಗೆ, ಇಷ್ಟನ್ನು ಹಾಕಿ ಒಂದು 2-2.5 kg ಅಷ್ಟು ಪಪ್ಪಾಯಿ ಹಾಕಿಬಿಟ್ರೆ, ಕಾಯಿನೂ ಆಗುತ್ತೆ, ಹಣ್ಣು ಆಗುತ್ತೆ, ಯಾವ್ದಾರು ಹಾಕಿಬಿಟ್ರೆ ಇದು ಕೊಳಿತಾ ಬಂದಾಗ ಸ್ಮೆಲ್ ಬರೋದಿಲ್ಲ. ಇದು ಒಳ್ಳೆ ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡುತ್ತೆ. ನಿಮಗೆ ಸಣ್ಣ ಗಿಡಗಳಿಗಾದರೆ ಒಂದು 2 ml ಅಷ್ಟು 1 ಲೀಟ್ರಿಗೆ ನೀರಿಗೆ ಹಾಕಿದರೆ ಸಾಕಾಗುತ್ತೆ. ಅಥವಾ ದೊಡ್ಡ ಗಿಡಗಳಿಗಾದರೆ ಒಂದು 4ರಿಂದ 5 ml, ಈ ಅಡಿಕೆಗಾಗಲಿ ಕಾಫಿಗಾಗಲಿ ಇಂಥದಕ್ಕೆ ಹಾಕೊಂಡ್ರೆ ಗಿಡ ಡೆವಲಪ್ ಆಗುತ್ತೆ. ಇದು ನೋಡಿ, ಈಗ ಹಾಕಿ ಇದು ಒಂದು 2ರಿಂದ 2.5 ತಿಂಗಳಾಗಿದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಸ್ಮೆಲ್ ಇರುತ್ತೆ ಮಾತ್ರ. ಇದು ಪೂರ್ತಿಯಿಂದಲ್ಲ, ಅದಕ್ಕೆ ಪಪ್ಪಾಯಿ ಹಾಕೋದ್ರಿಂದ ಸ್ಮೆಲ್ಲು ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ನೋಡಿ, ಇದು ನಮ್ಮ ಮನೆದಾಯಿತು. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ದೊಡ್ಡಪ್ಪ ಅವ್ರ ಮನೆದು ಕರು ಹಾಕಿತ್ತು. ಅವಾಗ ಅವ್ರಿಗೆ ತೆಗ್ದಿಡಿ ಅಂತ ಹೇಳಿ ಅಲ್ಲೂ ಇಸ್ಕೊಂಬಂದು ಹಾಕಿಟ್ಟಿದ್ದೀನಿ. ನೋಡಿ, ಇಂಟ್ರೆಸ್ಟ್ ಇದ್ದರೆ ಏನಾದರೂ ಮಾಡ್ಬೋದು. ಈಗ ನೋಡಿ, ಇದು ಜಾಸ್ತಿ ದಿನ ಆಗಿಲ್ಲ, ಇದೊಂದು 15-20 ದಿವಸ, ಒಂದು ತಿಂಗಳು ಆಗ್ತಾ ಬಂತು. ಇದು ಫರ್ಮಿಟೇಷನ್ ಆಗ್ತಾ ಇದೆ ಈಗ. ಇದು ಇನ್ನೊಂದು ಈಗಲೇ ಯೂಸ್ ಮಾಡ್ಬೋದು, 1 ತಿಂಗಳ ನಂತರ ಯೂಸ್ ಮಾಡ್ಬೋದು. ಒಂದು 6-7 ತಿಂಗಳ ತನಕ ಏನು ತೊಂದರೆ ಇಲ್ಲ, ಇದ್ರದ್ದು ಆರಾಮಾಗಿ ಯೂಸ್ ಮಾಡ್ಬೋದು. ಅದಕ್ಕೇನು ಎಕ್ಸ್ಪೈರಿ ಅನ್ನೋದೇನು ಇಲ್ಲ, 1 ವರ್ಷದ ತನಕ ಇಟ್ಕೋಬೋದು. ಇದು ಹೇಗೆ ಅಂತ ಹೇಳಿದ್ರೆ, ನನಗೆ ನೋಡಿ, ಈಗ 200 ಲೀಟ್ರಲ್ಲಿ ನಾನು ಮಾಡಿರೋದು. ಇದು ನಮ್ಮ ಮನೆಯದು ಒಂದು 100 ಲೀಟ್ರು, 300 ಲೀಟ್ರ್ ಇದೆ. 300 ಲೀಟ್ರು ನಾನು ಎಕರೆಗೆ ತಿಂಗಳಿಗೆ ಒಂದು ಸತಿ ಒಂದು 4 ಲೀಟ್ರ್ ಥರ ಕೊಡ್ತಾ ಬಂದ್ರು ಹೆಚ್ಚು ಕಮ್ಮಿ ಭಾರಿ ದಿವಸಕ್ಕೆ ಬರುತ್ತೆ. ವರ್ಷಗಟ್ಟಲೆ ನಾವು ಯೂಸ್ ಮಾಡ್ಕೋಬೋದು. ಹಾಕ್ಬೇಕಾ, ಸ್ವಲ್ಪ ನೀರಿಗೆ ಹಾಕ್ಬೇಕಾ? ಅದೇ, ಇದು ಸೇಮ್ ನೀವು ಸ್ಪ್ರೇ ಮಾಡೋದಾದರೆ ಜೀವಾಮೃತದೊಟ್ಟಿಗೂ ಮಿಕ್ಸ್ ಮಾಡ್ಬೋದು. ಇದನ್ನು ಜೀವಾಮೃತದೊಟ್ಟಿಗೆ ಹೆಂಗೆ ಅಂತ ಹೇಳಿದರೆ, ಜೀವಾಮೃತಕ್ಕೆ ನೀರು ಹಾಕಿರ್ತೀರ, ಅದರೊಟ್ಟಿಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಒಂಚೂರು ಜಾಸ್ತಿ ನೀರು ಹಾಕ್ಬಿಟ್ಟು ಇದನ್ನು 1 ಲೀಟ್ರಿಗೆ ಒಂದು 4 ml ಥರ ಇದನ್ನು ಹಾಕ್ಬಿಟ್ಟು ಸ್ಪ್ರೇ ಮಾಡಿದರೆ ಒಳ್ಳೆ ಗ್ರೋತ್ ಪ್ರಮೋಟರು. ನೋಡಿ, ಅದನ್ನು ಮಾಡಿದ ಮೇಲೆ ಎಲೆಗಳಲ್ಲಿ ಸ್ವಲ್ಪ ಗಾಢ ಹಸಿರು ಸ್ಟಾರ್ಟ್ ಆಗುತ್ತೆ. ಇದೀಗ ಒಂದು ಇಲ್ಲ, ಅರಿಶಿನ ಇಲ್ಲ. ಅರಿಶಿನ ಇಲ್ಲ. ಇದು ನಾನು ಸ್ಪ್ರೇ ಮಾಡಿ ಈಗ ಒಂದು 15-20 ದಿವಸ ಆಗಿದೆ. ಈ ಥರ ನೋಡಿ, ಇಲ್ಲಿ ಹೊಸದಾಗಿ ಚಿಗುರುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇದು ನಾನೀಗ ಒಂದು 2ನೇ ಸತಿ ಮಾಡ್ತಾ ಇರೋದು. ಎಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಬಟ್ ರಾಸಾಯನಿಕ ಉಪಯೋಗಿಸಿದವರು ನಮ್ಮ ತೋಟನ ಯಾರೂ ಹೊಗಳಲ್ಲ. ಯಾಕೆ ಅಂತ ಹೇಳಿದರೆ, ಅವರು ಉಪಯೋಗಿಸಿದ ಅವ್ರ ಖರ್ಚು ಅಷ್ಟೇ ಇರುತ್ತೆ, ನಂತರ ಅವ್ರದ್ದು ಶ್ರಮನೂ ಇರುತ್ತೆ, ಅದರಲ್ಲಿ ಖರ್ಚು ಹೆಚ್ಚು ಎಲ್ಲದೂ ಇರುತ್ತೆ. ನಮ್ಮದು ಹೇಗೆ ಅಂತ ಹೇಳಿದರೆ, ಆದಷ್ಟು ಖರ್ಚು ಕಮ್ಮಿ ಮಾಡಿ ಇಳುವರಿನೂ ಸ್ವಲ್ಪ ಕಮ್ಮಿ ಆಗಲಿ. ಈಗ ಒಳ್ಳೆ ರಾಸಾಯನಿಕ ಉಪಯೋಗಿಸ್ತಾನು 35-40 ಮೂಟೆ ಕಾಫಿ ಕೊಯ್ಬೋದು. ನಾನು ಈ ವರ್ಷ ಅಂತೂ ಏನೂ ಇಲ್ಲ, ತುಂಬ ಕಡಿಮೆ ಆಗಿದೆ. 2 ಎಕರೆಯಲ್ಲಿ ಏನೂ ಅಂದರೆ ಏನೂ ಇಲ್ಲ, ತುಂಬ ಕಡಿಮೆ ಕೊಯ್ದಿರೋದು. ಆದರೆ ಇನ್ನೊಂದು 2 ವರ್ಷದ ನಂತರ ಹೆಂಗಾಗುತ್ತೆ ಅಂತ ಹೇಳಿದರೆ, ಎಕರೆಗೆ ನಮಗೆ 20-25 ಮೂಟೆ ಒಳಗೆ ಬರಲಿ. ಆದರೆ ನಾನು ಖರ್ಚು ಮಾಡೋದೇನು, ವರ್ಷಕ್ಕೊಂದು 1-1.5-2 ಕ್ವಿಂಟಲ್ ಬೆಲ್ಲಕ್ಕೆ ಒಂದು 50-60 ರೂಪಾಯಿ ಲೆಕ್ಕ ಹಾಕಿದರೆ ನನಗೊಂದು 12,000 ರೂಪಾಯಿ ಬರುತ್ತೆ. ಕಡಲೆ ಹಿಟ್ಟು ಅದು ಇದು ಅಂತ ಟೋಟಲಾಗಿ 20-25 ಸಾವಿರ ರೂಪಾಯಿಗೆ 2 ಎಕರೆ ವರ್ಷ. ಅಲ್ಲಿಗೆ 1 ಎಕರೆಗೆ 1 ತಿಂಗಳಿಗೆ 1,000 ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ. ಕೆಮಿಕಲ್ಗಿಂತ ಕಮ್ಮಿಗೆ ಆಯ್ತು, ತುಂಬ ಕಡಿಮೆ ಎಲ್ಲ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಬರ್ತಾ ಇರೋದು ಕೆಮಿಕಲಿಂದ. ನಮಗೆ ಮತ್ತೆ ನೋಡಿ, ಈಗ ಭೂಮಿಲಿ ಕಳೆ ಬೆಳೆದಿದೆ. ಅದಕ್ಕೇನು ಮಾಡ್ತೀರಿ ಕಳೆ ಬೆಳೆದಾಗ? ನಾವೇನೇ ಬ್ರಷ್ ಕಟರು ಒಂದು 3-4-5 ತಿಂಗಳಿಗೆ ಒಂದು ಸತಿ. ನಮಗಿದು ಯಾವತ್ತೂ ಕಳೆ ಬಂತು ಅಂತ ನಾವು ತಲೆ ಕೆಡ್ಸ್ಕೊಳ್ಳೋಂಥದ್ದು ಯಾವತ್ತೂ ಇಲ್ಲ. ರಾಸಾಯನಿಕ ಕೃಷಿಲಿ ಏನಾಗುತ್ತೆ ಅಂತ ಹೇಳಿದರೆ, ಕಳೆಗಳನ್ನ ನೋಡಿದ ತಕ್ಷಣ ಅವ್ರಿಗೇನು ಅನಿಸುತ್ತೆ, ನಾವು ಹಾಕ್ತಿರೋದನ್ನ ಎಲ್ಲದನ್ನೂ ಕಳೆ ತಿಂತಾಯಿದೆ ಅಂತ. ಆದರೆ ಸಾವಯವದಲ್ಲಿ ಏನು ಅಂತ ಹೇಳಿದರೆ, ಇದು ನಮಗೆ ಬಂದಷ್ಟು ಉತ್ತಮ. ಯಾಕೆ ಅಂತೇಳಿ, ಜೀವಾಮೃತನ ಅದು ಗೊಬ್ಬರ ಅಲ್ಲ, ಅದು ಸೂಕ್ಷ್ಮಾಣುಜೀವಿಗಳು ತುಂಬಿರ್ತಕ್ಕಂಥದ್ದು. ಅದನ್ನು ಸ್ಪ್ರೇ ಮಾಡಿದಾಗ ಅದಕ್ಕೆ ತಿನ್ನೋಕೆ ಆಹಾರ ಎಲ್ಲಿರುತ್ತೆ ಅಂತೇಳಿದರೆ, ಈ ಬಿದ್ದಿರ್ತಕ್ಕಂಥ ದರ್ಗು, ಆಮೇಲೆ ಇದ್ರದ್ದು ಬುಡದಲ್ಲೆಲ್ಲ ಇರ್ತಾವಲ್ಲ ನೋಡಿ, ಈ ಥರ ಇದಕ್ಕೆ ಮಲ್ಚಿಂಗ್ ಅಂತ ಹೇಳ್ತೀವಿ. ಹಸದು ವೇಸ್ಟ್ಗಳು ಯಾವುದೇ ಇದ್ರೂ ಹೊರಗೆ ಹಾಕೋದು, ಸುಡೋದು, ಗುಡ್ಡೆ ಮಾಡೋದಿಲ್ಲ. ಈಗ ನೋಡಿ, ಇದು ಈ ಥರ ನಮ್ಮ ಕೈ ಹಾಕಿರೋ ನಾನು ಮಣ್ಣನ್ನು ತೆಗಿತೀನಿ. ಈ ಥರ ಬರೀ ಕೈಲೇ ಹಿಂಗೆ ಕೆರೋದು,
ಈಗ ನಾನು ಸ್ಟಾರ್ಟ್ ಮಾಡಿ 1.5 ವರ್ಷ ಆಗಿದೆ. ಏನಕ್ಕೆ ಹಂಗೆ ಮಾಡ್ಬೇಕು ಮಲ್ಚಿಂಗ್ನ? ಮಲ್ಚಿಂಗ್ ಯಾಕೆ ಮಾಡಬೇಕು ಅಂತ ಹೇಳಿದರೆ ಜೀವಾಮೃತದಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಊಟನೇ ಆ ಮಲ್ಚಿಂಗು. ಇದನ್ನು ತಿಂದೇ ಬದುಕೋದವು. ಅದು ನಿಮಗೆ ಭೂಮಿಲಿ ಏನೂ ಇಲ್ಲ, ಪೂರ್ತಿ ಅಂಗಳ ಥರ ನಿಮ್ಮ ತೋಟ ನಿಟ್ಟಾಗ ಸೂಕ್ಷ್ಮಾಣು ಜೀವಿಗಳಿಗೆ ಅತಿಯಾದ ಬಿಸಿಲು ಹೊಡೆದಾಗ ಅದೇನಾಗುತ್ತೆ, ಸತ್ತೋಗುತ್ತೆ. ಆ ಸತ್ತೋಗಿದ ನಂತರ ಏನಾಗುತ್ತೆ, ಭೂಮಿ ಗಟ್ಟಿಯಾಗ್ತಾ ಬರುತ್ತೆ, ಭೂಮಿ ಸೇದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಯಾವುದೇ ಎರೆಹುಳುಗಳ ಓಡಾಟನೇ ಇರೋದಿಲ್ಲ. ರಾಸಾಯನಿಕ ಒಂದು ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಏನು ಅಷ್ಟು ಹಾಳಿಲ್ಲ, ಆದರೂ ಅದಕ್ಕೂ ಒಂದು ಪ್ರಮಾಣ ಅನ್ನೋದಿರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಮಣ್ಣು ಪರೀಕ್ಷೆನೂ ಮಾಡಿಸಲ್ಲ, ಏನೂ ಇಲ್ಲ, ತರ್ತಾರೆ. ಪಕ್ಕದ ತೋಟದವನು ಎಕರೆಗೆ 10 ಮೂಟೆ ಹಾಕ್ತಾನೆ ಅಂದರೆ ನಾನು 2 ಮೂಟೆ ಜಾಸ್ತಿ ಹಾಕ್ತೀನಿ ಅಂತೇಳಿ ಹಾಕ್ತಾ ಇದ್ದಾರೆ. ಸಣ್ಣ ಕೃಷಿಕರಿಗೆ ಏನಾಗಿದೆ ಅಂದರೆ, ಮಣ್ಣು ಪರೀಕ್ಷೆ ಮಾಡಿಬಿಟ್ಟು NPKಲಿ ನೈಟ್ರೋಜನ್ ಚೆನ್ನಾಗಿದೆ ಅಂದಾಗ ನಿಮಗೆ ಯೂರಿಯಾ ಪ್ರಮಾಣ ಜಾಸ್ತಿ ಬೇಕಾಗಲ್ಲ, ಅದನ್ನು ಕಮ್ಮಿ ಮಾಡಬೇಕು. ಆದರೆ ಯಾರೂ ಅದನ್ನು ಮಾಡಲ್ಲ, ಎಲ್ಲದೂ ಒಂದೇ ಪ್ರಮಾಣದಲ್ಲಿ ಇರೋದನ್ನ ತರ್ತಾರೆ, ಹಾಕ್ತಾರೆ. ಅವಶ್ಯಕತೆ ಇಲ್ಲ ನಿಮ್ಮ ಭೂಮಿಲಿ ಇರತಕ್ಕಂಥದ್ದು ನೀವು ಅದನ್ನು ಮತ್ತೆ ವಾಪಸ್ಸು ಕೃತಕವಾಗಿ ಕೊಟ್ಟಾಗ ಏನಾಗುತ್ತೆ, ಅದು ಭೂಮಿಲಿ ಡೆಪಾಸಿಟ್ ಆಗ್ತಾ ಬರುತ್ತೆ. ಈಗ ಭೂಮಿ ಹಾಳಾಗೋ ಕಾರಣ ಏನು ಅಂತೇಳಿದರೆ ಅದೇಯ. ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡೋಕ್ಕೆ ಹೋದರೆ ಆವಾಗ ಗೊತ್ತಾಗುತ್ತೆ. ಯಾವ್ದಾರು ಅವನು ರಾಸಾಯನಿಕ ಮಾಡೋರಿಗೂ ಹೇಳ್ತಾ ಇರೋದು, ಏನು NPKಲಿ ನೈಟ್ರೋಜನ್ ಕಮ್ಮಿ ಇದೆ ಅಂದರೆ ನೈಟ್ರೋಜನನ್ನು ಸ್ವಲ್ಪ ಪ್ರಮಾಣ ಜಾಸ್ತಿ ಕೊಡೋದು, ಆಮೇಲೆ ಫಾಸ್ಫರಸ್ ಕಮ್ಮಿ ಇದೆ ಫಾಸ್ಫರಸ್ ಕೊಡೋದು, ಈ ಥರದನ್ನೆಲ್ಲ ಮಾಡ್ಕೋಬೇಕು. ನಾನು ಮಾತಾಡೋದನ್ನ ಕೇಳಿದ ತಕ್ಷಣ ಕೆಲವ್ರು ಹೇಳ್ಬೋದು, ಓ ಇವನೇನು ಸೀಮೆಗಿಲ್ಲದ್ದು ಕೃಷಿ ಮಾಡಿಬಿಟ್ಟ, ನಮ್ದೇನು ತೋಟಗಳು ಸತ್ತೋಗಿದ್ದಾವ. ವಿಷನ 100 ml ಕುಡಿದಾಗ ಸಾಯ್ತೀರಾ, 1 ml ಕುಡಿದಾಗ ಸಾಯಲ್ಲ. 1 mlನ ನೀವು ದಿನಾ ಕುಡಿತಾ ಹೋದಾಗ ಏನಾಗುತ್ತೆ, ಅದು ಹಾನಿ ಮಾಡ್ತಾ ಮಾಡ್ತಾ ಅದು ನಿಮ್ಮನ್ನು ಸಾಯಿಸುತ್ತೆ. ಅದಕ್ಕೆ ಸ್ಲೋ ಪಾಯ್ಸನ್ ಅನ್ನೋದು. ಪ್ರಮಾಣಕ್ಕಿಂತ ಹೆಚ್ಚಾಗಿ ರಾಸಾಯನಿಕ ಹಾಕೋಂಥದ್ದು ಒಂದು, ಆಮೇಲೆ ಅದಕ್ಕಿಂತ ಫಾಸ್ಟ್ ಪಾಯ್ಸನ್ ಅಂತ ಹೇಳಿದರೆ ಕಳೆನಾಶಕ ಮತ್ತು ಪೆಸ್ಟಿಸೈಡ್ಗಳು ಸಿಕ್ಕಾಬಟ್ಟೆ ಹೊಡಿತಾರೆ ಕೆಲವರೆಲ್ಲ. ಅದರಿಂದ ಇವತ್ತು ಜೇನುನೊಣ ಅನ್ನೋದೇ ಸತ್ತೋಗ್ತಿದ್ದಾವೆ. ಪರಾಗಸ್ಪರ್ಶ ಮಾಡೋದೇ ಕೆಲಸ ಅದರದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಈಗ ಕಾಫಿ ಬ್ಲಾಸಮ್ ಬಂತು ಅಂದರೆ ಪರಾಗಸ್ಪರ್ಶ ಮಾಡದೇ ಇದ್ದರೆ ಕಾಫಿ ಸೆಟ್ ಆಗಲ್ಲ. ಸೆಟ್ ಆಗಬೇಕು ಅಂತ ಹೇಳಿದರೆ ಜೇನು ಬೇಕು. ನೀವು ಅತಿಯಾಗಿ ಕಳೆನಾಶಕ ಹೊಡೆಯೋದು, ಈ ಕಡೆಯಿಂದ ಪೆಸ್ಟಿಸೈಡ್ ಹೊಡೆಯೋದು, ಎಲ್ಲ ಸಾಯಿಸೋದು, ಆ ನಂತರ ಕಾಫಿ ಈಲ್ಡಿಂಗ್ ಬರಬೇಕು ಅಂತೇಳಿದ್ರೆ ಹೆಂಗೆ ಸಾಧ್ಯ?